ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಇಬ್ಬರಿಗೂ ಕೂಡ ಈ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಈ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅಕ್ರಮ, ಅತ್ಯಾಚಾರಗಳೆಲ್ಲನೂ ನರೇಂದ್ರ ಮೋದಿ ಸುಮ್ಮಗೆ ನೋಡಿಕೊಂಡು ಮೂಕ ಪ್ರೇಕ್ಷೆ ಕುತ್ಕೊಂಡಿರ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ, ಅರೆಬೆತ್ತಲೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಮಣಿಪುರದಲ್ಲಿ. ನಮ್ಮ ನರೇಂದ್ರ ಮೋದಿ ಅವರು ಸುಮ್ಮನೆ ಇರ್ತಾರೆ, ಅಲ್ಲಿಗೆ ಇದುವರೆಗೂ ಹೋಗಲ್ಲ. ಅದೇ ರೀತಿ ಅಮಿತ್ ಶಾ ಅವರು ಕೂಡ ಅದ್ರ ಕಡೆ ಗಮನ ಹರಿಸಲ್ಲ. ಒಂದು ಕಡೆ ದಾನಮ್ಮದಾಯಿತು, ಇನ್ನೊಂದು ಕಡೆ ಸೌಜನ್ಯ ಗೌಡ ಕೊಲೆ ಆಯಿತು, ಯಾವುದೂ ಇದ್ರ ಬಗ್ಗೆ ಮಾತಾಡಲ್ಲ. ಆದರೆ ಇದೇ ರಾಮ ಮಂದಿರದಲ್ಲಿ ದಲಿತ ಹೆಣ್ಣು ಮಗಳು ಕಸ ಗುಡಿಸುವಂಥ ಹೆಣ್ಣು ಮಕ್ಕಳು 7 ಜನ ಅಲ್ಲಿ ಪೂಜಾರಿ ಸಮೇತ ಸೇರಿ ದೆಹಲಿಯ ರಾಮ ಮಂದಿರದಲ್ಲಿ, ಹೊಸದಾಗಿ ಕಟ್ಟುವಂಥ ರಾಮ ಮಂದಿರದಲ್ಲಿ ಅತ್ಯಾಚಾರ ಮಾಡ್ತಾರೆ. ಆದರೂ ಕೂಡ ಅದು ಯೋಗಿ ಕೂಡ ಅದರ ಬಗ್ಗೆ ಚಕಾರ ಇತ್ತಲ್ಲ. ಯಾಕಂದರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಕೂಡ ಬೇಟಿ ಪಡಾವು, ಬೇಟಿ ಬಚಾವು ಅಂತ ಹೇಳ್ತಾರೆ. ಆದರೆ ಆ ಬೇಟಿಗಳಿಗೆ ಅತ್ಯಾಚಾರ ಆದಾಗ ಅದನ್ನು ಬಚಾವ್ ಮಾಡಿ ಅನ್ನೋ ಸಂದೇಶ ನರೇಂದ್ರ ಮೋದಿ ಅವರೆಲ್ಲ ಕಾಣಿಸ್ತಿದೆ. ಇದೇ ನರೇಂದ್ರ ಮೋದಿ ಅವರು ತಿಳ್ಕೋಬೇಕು. ಒಂದು ಕಡೆ ಸೈಮನ್ ಕಮಿಷನ್ ಬಂತು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಂತು. 1932ವರೆಗೂ ಕೂಡ ನಾವು ಯಾರಿಗೂ ವೋಟ್ ಹಾಕೋ ಹಕ್ಕು ಇರಲಿಲ್ಲ. ಇವತ್ತು ನರೇಂದ್ರ ಮೋದಿ ಅದೇ ಹಕ್ಕಿನಿಂದ 1932 ಮೇಲೆ ಆದಂಥ ಹಕ್ಕಿನಿಂದ ಪೂನಾ ಒಪ್ಪಂದದಿಂದ ಅಲ್ಲಿಂದ ಇತ್ತು ನರೇಂದ್ರ ಮೋದಿ ಕೂಡ ಆ ಹಕ್ಕು ತಗೊಂಡು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು ಒಂದು ವೋಟ್ ಹಾಕೋ ಹಕ್ಕಿರಲಿಲ್ಲ ಅಂದರೆ ಇವತ್ತು ನರೇಂದ್ರ ಮೋದಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಒಬ್ಬ ಹಿಂದುಳಿದವರು ಇದ್ದರು. ಇವತ್ತು ಅವರಿಗೆ ವೋಟ್ ಹಾಕೋ ಹಕ್ಕು ಕೊಟ್ಟಿದ್ದು ಅಂಬೇಡ್ಕರ್. ಅದೇ ಅಂಬೇಡ್ಕರ್ನ ಕೀಳು ಭಾಷೆಯನ್ನು ಮಾತಾಡಿದಾಗ ಅಮಿತ್ ಶಾ ಈ ನರೇಂದ್ರ ಮೋದಿ ಸುಮ್ಗೆ ಮೂಕ ಪ್ರೇಕ್ಷೆನಾಗಿರ್ತಾರೆ. ಇದ್ರ ಬಗ್ಗೆ ಇದುವರೆಗೂ ಚಕಾರ ಇತ್ತಲ್ಲ. ಯಾಕಂದ್ರೆ ಗೊತ್ತಿದೆ, ಅವರು ಕೂಡ ಒಬ್ಬ ಮನೋವಾದದಿಂದ ಬಂದಿರೋರು ಅಂತೇಳಿ. ಹಾಗಾಗಿ ಒಂದು ಕಡೆ ವಿನೇಶ್ ಫೋಗಟ್ ಈ ದೇಶದ ಸಾಂಸ್ಕೃತಿಕ ಕ್ರೀಡಾ ರಂಗವನ್ನು ಮೆರುಗೂಡಿದಂಥವ್ರು, ಈ ದೇಶಕ್ಕೆ ಹೆಸರು ತಂದಂಥವ್ರು. ಅಂಥವ್ರು ಕೂಡ ಒಲಿಂಪಿಕ್ ಕ್ರೀಡೆಯಿಂದ ಯಾವುದೋ ಒಂದು ಬ್ರಿಜ್ ಭೂಷಣ್ ಸಿಂಗ್ ಅಂತ ಒಬ್ಬ ಯುವನಿಂದ ಅಲ್ಲಿಂದನೇ ಒಲಿಂಪಿಕ್ ಕ್ರೀಡಾಕೂಟದಿಂದ ಕಿತ್ತಾಕುವಂಥ ವ್ಯವಸ್ಥೆ ಇದೇ ಅಮಿತ್ ಶಾ ಕಡೆಯಿಂದ ಮಾಡ್ತಾರೆ. ನಮ್ಮ ದೇಶವನ್ನು ಹರಾಜು ಹಿಡಿಯೋದಲ್ಲದೆ ದೇಶದ ಹೆಣ್ಣುಮಕ್ಕಳು ಅತ್ಯಾಚಾರ ಹಾಳು ಮಾಡೋದ್ರಲ್ಲಿ ಈ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಅದರಲ್ಲಿ ನಿಪುಣರಾಗಿದ್ದಾರೆ ಅಂತ ನಮಗೆ. ಮತ್ತೆ ಅದನ್ನು ಮಾಡೋದನ್ನ ಎಸ್ಕೇಪ್ ಮಾಡೋವಂಥ ಕೂಡ ವ್ಯವಸ್ಥೆ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಇಬ್ಬರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲಿ ಅಂಬೇಡ್ಕರ್ನ ಇದು ಏನು ಮಾಡಿದ್ರು ಕೂಡ ಏನು ಸುಮ್ಮನೆ ಇದ್ದಾರೆ. ಹಾಗಾಗಿ ಅಂಬೇಡ್ಕರ್ ಕೂಡ ಒಂದು ಕಡೆ ಸಂವಿಧಾನ ಒಂದೊಂದು ಕಡೆ ಒಂದೊಂದೇ ಇದು ಮಾಡಿಬಿಟ್ಟು ಸಂವಿಧಾನ ಬದಲಾವಣೆ ಮಾಡೋಣ ಅನ್ನೋ ಮಟ್ಟಕ್ಕೆ ಅಮಿತ್ ಶಾ, ನರೇಂದ್ರ ಮೋದಿ ಬಂದಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರು ಈಗಾಗಲೇ ಡಾಕ್ಟರ್ ಲೋಯಾ ಜಡ್ಜು ಕೊಲೆಯಲ್ಲಿ ಕೂಡ ಸೊಹರಾಬುದ್ದೀನ್ ಎನ್ಕೌಂಟರ್ ಕೇಸಲ್ಲಿ ಕೇಸನ್ನು ಜಡ್ಜ್ಮೆಂಟ್ ಕೊಟ್ಟಂತ ಡಾಕ್ಟರ್ ಲೋಯಾ ಜಡ್ಜ್ ಅವನು ಆ ಜಡ್ಜ್ಮೆಂಟ್ ಕೊಟ್ಟಂತ ಲೋಯಾ ಜಡ್ಜನ್ನು ಸಾಯಿಸೋದು ಕೂಡ ಅದರಲ್ಲೂ ಕೂಡ ಅಮಿತ್ ಶಾ ಪಾತ್ರ ಅಂತ ಎಲ್ರಿಗೂ ಗೊತ್ತಿದೆ. ಒಬ್ಬ ಗಡಪಾರಾಗಿದ್ದಂಥ ಗೋಂಡ ಅವನು. ಹಾಗಾಗಿ ಅವನ್ನ ಸಂಪುಟದಿಂದ ವಜಾ ಮಾಡೋದ್ರೆ ಗಡಕರು ಮತ್ತೆ ಮಾಡಿ ರೌಡಿ ಶೀಟರ್ ಓಪನ್ ಮಾಡ್ಬೇಕಂತೇಳಿ ಅಮಿತ್ ಶಾ ಅವರ ಮೇಲೆ ನಾವು ಕೇಳ್ತಾ ಈ ಪತ್ರಿಕಾ ಮಾಧ್ಯಮಕ್ಕೆ ಸಂವಿಧಾನದ ಕುರಿತು ಚರ್ಚೆಯಲ್ಲಿ ಮಾತನಾಡಿ ಭಾಗವಹಿಸುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಅವ್ರು ಹೇಳೋದು, ಇತ್ತೀಚೆಗೆ ಅಂಬೇಡ್ಕರ್ ಅನ್ನೋ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ, ಇದೊಂದು ವ್ಯಸನ ಆಗಿಬಿಟ್ಟಿದೆ. ಅದರ ಬದಲು ದೇವರನ್ನ ಸ್ಮರಣೆ ಮಾಡಿದರೆ 7 ಜನ್ಮಕ್ಕೂ ಸ್ವರ್ಗ ಸಿಗ್ತಾ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗಾಗಲೇ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿದ್ದಾವೆ, ಬಂದ್ಗಳು ನಡೆದಿದ್ದಾವೆ, ಧರಣಿಗಳು ನಡೆದಿದ್ದಾವೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು, ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಮಂಡಿ ಯೂರಿ ಕ್ಷಮೆ ಕೇಳಬೇಕು, ದೇಶದ ಜನತೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಗಳು ನಡೆದಿದ್ದಾವೆ. ನಾವು ಕೇಳೋದು, ಈ ದೇಶಕ್ಕೆ ದೊಡ್ಡ ಸಂವಿಧಾನ ಬರ್ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇವತ್ತು ಗ್ರಾಮ ಪಂಚಾಯತ್ವರೆಗೂ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಅಂತಹ ಸಂವಿಧಾನವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಈ ದೇಶನ ಎಲ್ಲಿ ಕೊಂಡೊಯ್ತಾರೆ ಇವರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಮೋಟಿದಲ್ಲಿರ್ತಕ್ಕಂಥ ಈ ದೇಶ ಸಂವಿಧಾನವಾಗಿ ಎಲ್ಲರೂ ಎಚ್ಚರಿಸಿಕೊಂಡು ಕಾನೂನನ್ನು ತಿಳ್ಕೊಂಡು ತಮಗೆ ಬರಬೇಕಲ್ಲಿ ನಕಲಿ ಎನ್ಕೌಂಟರ್ ಕೇಸಲ್ಲಿ ಗಡಿಪಾರಾಗಿದ್ದಂಥ ವ್ಯಕ್ತಿಗಳು
ಅವರು ಇವತ್ತು ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಆಗಬೇಕಾದ್ರೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಕಾನೂನೇ ಅವ್ರ ಕಾರಣ. ಅದನ್ನು ಮರೆತು ಅವರು ಈ ರೀತಿಯಾದಂಥ ಅಂಬೇಡ್ಕರ್ನ ಕೀಳಾಗಿ ಮತ್ತೆ ದೇವರು ವರ್ಸಸ್ ಅಂಬೇಡ್ಕರ್ ಅನ್ನೋ ಒಂದು ಪದಾನ, ವಿವಾದಾತ್ಮಕವಾದಂಥ ಪದಾನ ಅವರು ಬಿಟ್ಟು ಇವತ್ತು ಜನತೆಯ ಕೆಂಗಣಿಗೆ ಗುರಿಯಾಗಿದ್ದಾರೆ. ಆದ್ದರಿಂದ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಸಮಿತಿ ಇದೇ ತಿಂಗಳ 23ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದಂಥ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯಗಳನ್ನು ಇಟ್ಟಿದ್ದಾರೆ. ಏನು, ಕೇಂದ್ರ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಜೊತೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಳಿ ಅವರು ಕ್ಷಮೆಯನ್ನು ಕೇಳಬೇಕು, ಈ ದೇಶದ ಜನತೆಯ ಕ್ಷಮೆ ಕೇಳಬೇಕು ಅಂತ ಒಂದು ಹಕ್ಕೊತ್ತಾಯಗಳು ಇಟ್ಕೊಂಡು ಇವತ್ತು ಹೋರಾಟವನ್ನು ನಡೆಸಲಾಗ್ತಾ ಇದೆ. ಆ ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಿ ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಮತ್ತೆ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಕಿಚ್ಚನ್ನು ಹಚ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು. ಆದರೆ ಸಾರ್ವಜನಿಕರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ, ಕೆಲಸಗಾರರಿಗೆ ಇದೆಲ್ಲ ತೊಂದರೆ ಆಗೋಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಪ್ರೆಸ್ ಮೀಟ್ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಕೇಂದ್ರ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಮತ್ತೆ ದೇಶದ ಜನತೆಯ ಕ್ಷಮೆ ಯಾಚಿಸಬೇಕು, ಮತ್ತೆ ಮುಂದೆ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಕೀಳಾಗಿ ಅವಹೇಳನಕಾರಿಯಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು, ಅವರ ಮನಸ್ಥಿತಿಗಳು ಬದಲಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಜವಾಬ್ದಾರಿಯನ್ನು ಹೊತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಮಿತ್ ಶಾ